ಕಳೆದ 7 ದಿನಗಳಿಂದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿ ಗುರುವಾರ ಹಸಿ ಕರಗ, ಶುಕ್ರವಾರ ದೀಪೋತ್ಸವ, ಶನಿವಾರ ಕಲ್ಯಾಣೋತ್ಸವಗಳೊಂದಿಗೆ ಭಾನುವಾರ ಸಂಜೆ ಪಟಾಲಮ್ಮ, ಮುತ್ಯಾಲಮ್ಮ ಜಾತ್ರಾ ಮಹೋತ್ಸವ ಅಪಾರ ಜನಸ್ತೋಮದೊಂದಿಗೆ ಸಿಡಿ ಉತ್ಸವ ನಡೆಯಿತು. ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಾಂಬ ಹೂವಿನ ಕರಗ ಭಾನುವಾರ ರಾತ್ರಿ 11 ಗಂಟೆಗೆ ದೇವಾಲಯದಲ್ಲಿ ಅಪಾರ ಜನಸ್ತೋಮ, ವೀರಕುಮಾರರ ಹಲಗೆ ಸೇವೆಗಳ ನಡುವೆ ಕರಗದ ಪೂಜಾರಿ ಸಂದಪ್ಪ ದೇವಾಲಯದಿಂದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ದೇವಾಲಯದ ಮುಂಭಾಗದಲ್ಲಿರುವ ಧರ್ಮರಾಯ ಸ್ವಾಮಿ ಚಿತ್ರಗೋಪುರದ ಬಳಿ ಕುಣಿಯುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮನೆಗಳ ಬಳಿ ಪೂಜೆ ಸ್ವೀಕರಿಸಿ ಸಾವಿರಾರು ಭಕ್ತರನ್ನು ರಂಜಿಸಿ ಸೋಮವಾರ 11 ಗಂಟೆಯ ವೇಳೆಗೆ ದೇವಾಲಯದ ಬಳಿ ಹಾಕಿದ್ದ ಅಗ್ನಿಕುಂಡದಲ್ಲಿ ಹೆಜ್ಜೆ ಹಾಕುತ್ತಾ ಕರಗ ಮತ್ತೆ ದೇವಾಲಯ ತಲುಪಿತು. ಮಾಲೂರು ಪಟ್ಟಣದ ದೇವಾಲಯಗಳ ಉತ್ಸವ ಮೂರ್ತಿಗಳ 20ಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಜಾತ್ರೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಪಿಐ ವಸಂತ್ ಮುನ್ನೆಚ್ಚರಿಕೆಯಾಗಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.